ವೀಕ್ಷಕರೇ, ಓಗರೆ ಅಂದರೆ ಚಿತ್ರಾನ್ನ. ನೀವೇನು ಬೇರೆ ಬೇರೆ ಥರ ಚಿತ್ರಾನ್ನ ಅಂತೀರಲ್ಲ, ಅದಕ್ಕೆ ನಾವು ತಮಿಳಲ್ಲಿ ಓಗರೆ ಅಂತೀವಿ. ನಮ್ಮ ಚಾನಲ್ಲು ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಕೀಪ್ ವಾಚಿಂಗ್, ಕಂಟಿನ್ಯೂಸ್ ಆಗಿ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಉಳುಂದು ಓಗರೆ ಮಾಡೋದು ನೋಡೋಣ. ನಮಸ್ಕಾರ ವೀಕ್ಷಕರೇ, ಜಯರಾಮ್ ಮತ್ತು ಲತಾ ನಿಮ್ಮನ್ನು ಅಯ್ಯಂಗಾರ್ ಫುಡ್ಸ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೀವಿ. ಇವತ್ತು ಇನ್ನೊಂದು ರೈಸ್ ಐಟಮ್ ಮಾಡಿ ತೋರಿಸೋಣ ಅಂತ. ಅದು ಉಳುಂದು ಓಗರೆ ಅಂತಾರೆ. ನಮ್ಮಲ್ಲಿ ಓಗರೆಗಳಲ್ಲಿ ಬಹಳ ವೆರೈಟೀಸ್ ಇದೆ, ಅದರೊಳಗೆ ಇದು ಉಳುಂದು ಓಗರೆ ಅಂತ. ಈ ಉಳುಂದು ಓಗರೆ ಒಂದು ವೆರೈಟಿ, ಒಂದು ಥರದ ಮಾಡಿ ತೋರಿಸಿದ್ದೆ. ಇವತ್ತು ಉಳುಂದು ಓಗರೆನಲ್ಲಿ ಇನ್ನೊಂದು ವೆರೈಟಿ, ಅಂದರೆ ಇನ್ನೊಂದು ಥರ ಮಾಡೋದು ತೋರಿಸೋಣ ಬನ್ನಿ ವೀಕ್ಷಕರೇ. ಇವತ್ತು ನಾನು ಉಳುಂದು ಓಗರೆ ಅಂದರೆ ಉದ್ದಿನ ಬೇಳೆಯ ಚಿತ್ರಾನ್ನ ಮಾಡೋದಕ್ಕೆ ಫಸ್ಟು ನಾನು ಉದ್ದಿನ ಹಪ್ಪಳ ತೊಗೊಂಡಿದ್ದೀನಿ. ಆವತ್ತು ಮಾಡಿ ತೋರಿಸಿದ್ದು ವಿದೌಟ್ ಉದ್ದಿನ ಹಪ್ಪಳ. ಇವತ್ತು 5 ರಿಂದ 6 ಉದ್ದಿನ ಹಪ್ಪಳ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬೇರೆ ಪದಾರ್ಥಗಳು ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಉಳುಂದು ಓಗರೆ ಅಂದರೆ ಉದ್ದಿನ ಬೇಳೆ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗೋ ಪದಾರ್ಥಗಳು, ನಾನು ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ಕೆಂಪಾಗಿ ಸಣ್ಣ ಒಲೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಇದು ಅರ್ಧ ಕಪ್ ಇದೆ. ಮತ್ತು ಒಂದು 2 ಸ್ಪೂನಷ್ಟು ಮೆಣಸು, ಅದನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇದು ಪುಡಿ ಮಾಡ್ಕೊಳ್ಳೋಕೆ ಬೇಕಾಗೋ ಪದಾರ್ಥಗಳು, ಉದ್ದಿನ ಬೇಳೆ ಮತ್ತು ಮೆಣಸು. ಮತ್ತು ಈ ಎಲ್ಲ ಪದಾರ್ಥಗಳು ಒಗ್ಗರಣೆಗೆ ಒಂದು 4 ರಿಂದ 5 ಸ್ಪೂನು ಎಣ್ಣೆ, ನಾವು ದಿನ ಮನೇಲಿ ಬಳಸೋ ಎಣ್ಣೆ, ಒಂದು 4 ರಿಂದ 5 ಸ್ಪೂನ್ ತುಪ್ಪ, ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮಿಶ್ರಣ, ಕೆಂಪು ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಗೋಡಂಬಿ ನಿಮಗೆ ರುಚಿಗೆ ಇಷ್ಟ ಬಂದಷ್ಟು, ಮತ್ತು ಒಂದು ಗಿಟಕ್ ಕೊಬ್ಬರಿ, ಒಂದು 3 ಎಸಳು ಕರಿಬೇವಿನ ಸೊಪ್ಪು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಸೋಫೋಟಿಡಾ, ದಟ್ ಈಸ್ ಹಿಂಗು ಪೌಡರು ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫೈನಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಪಾವಷ್ಟು ಅನ್ನ ರೆಡಿ ಮಾಡಿ ಉದುದ್ರಾಗ ಮಾಡಿ ಆರಿಸಿಟ್ಕೊಂಡಿದ್ದೀನಿ. ಈಗ ಮಾಡೋದು ನೋಡೋಣ ವೀಕ್ಷಕರೇ. ಬಾಣಲಿ ಕಾದಿದೆ. ಈಗ ನಾನು 4 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ಒಂದು 4 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಕಾಯಬೇಕು. ಕಾದ ಮೇಲೆ ಒಗ್ಗರಣೆ ಕೊಡೋಣ. ಎಣ್ಣೆ ಕಾದಿದೆ. ಈಗ ನಾನು ಮೊದಲು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮಿಶ್ರಣ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು, ಎಷ್ಟಿಷ್ಟನೋ ಅಷ್ಟು ಗೋಡಂಬಿ. ಎಲ್ಲ ಸಿಮ್ಮಲ್ಲೇ ಹುರಿಬೇಕು. ಈ ಗೋಡಂಬಿ ಒಂದು ಸ್ವಲ್ಪ ಕೆಂಪಾಗಿ ಬರಬೇಕು. ಆ ಕೆಂಪಾಗಿ ಬಂದರೆ ಈ ಚಿತ್ರಾನ್ನ ಉಳುಂದು ಓಗರೆ ಏನು ತಿನ್ಬೇಕಾದ್ರೆ ಬಾಯಿಗೆ ಕಟುಂಬಂತ ಸಿಕ್ಕಿದ್ರೆ ಅದರ ರುಚಿನೇ ಒಂಥರ, ಅದ್ರ ಮಜಾನೇ ಒಂಥರ ಇರುತ್ತೆ. ಸ್ವಲ್ಪ ಕೆಂಪಾಗೋಷ್ಟು ಹುರ್ಕೊಳ್ಳಿ. ಒಳ್ಳೆ ಘಮ ಬರ್ತಾ ಇದೆ, ಪರಿಮಳ. ಮತ್ತೆ ಸ್ವಲ್ಪ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಕರಿಬೇವು, ಮತ್ತು ನಿಮ್ಮ ಇಚ್ಛಾನುಸಾರ ಹಂಗೆ ಇದು ಇಂಗು. ಹಾಂ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು ಇವಾಗ. ಇದಕ್ಕೆ ಒಂದು ಚೂರು ಕೊಬ್ಬರಿ ಹಾಕೋತೀನಿ. ಉಳಿದಿರೋ ಕೊಬ್ಬರಿ ಚಿತ್ರಾನ್ನದ ಮೇಲೆ ಹಾಕೋತೀನಿ. ಎಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಇದನ್ನು. ಇದನ್ನು ಇವಾಗ ಒಂದು ಸೈಡ್ಗೆ ಇಟ್ಬಿಡೋಣ. ಇವಾಗ ಪುಡಿ ಮಾಡ್ಕೊಳ್ಳೋಣ.
ವೀಕ್ಷಕರೇ, ಆ ಉದ್ದಿನಬೇಳೆ ಏನು ಕೆಂಪಾಗಿ ಹುರ್ಕೊಂಡಿದ್ನಲ್ಲ ಗಮ್ ಅಂತ ಪರಿಮಳ ಬರೋವರೆಗೂ ಅದು, ಮತ್ತೆ ಅದೇ 1/4 ಕಪ್ಪಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನಷ್ಟು ಮೆಣಸೇನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಡ್ರೈ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊತೀನಿ. ವೀಕ್ಷಕರೇ ನೋಡಿ, ಆ ಮಿಶ್ರಣನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸೈಡಿಗೆ ಇಟ್ಬಿಟ್ಟು, ಈಗ ನಾ ಏನು ಅರ್ಧ ಪಾವ್ ಅನ್ನ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಅನ್ನನ ಈ ಮಿಶ್ರಣಕ್ಕೆ ಫಸ್ಟ್ ಸೇರಿಸ್ಕೊಂಡ್ಬಿಡ್ತೀನಿ. ಅನ್ನ ಉದ್ದುದ್ರಾಗಿ ಮಾಡಿ ಆರಿಸಿಟ್ಕೊಂಡಿದ್ದೀನಿ. ಈ ಮಿಶ್ರಣಕ್ಕೆ ಸ್ವಲ್ಪವಾಗಿ ಸೇರಿಸ್ಕೊತಾ ಇದ್ದೀನಿ. ಭಾಳ ಸುಲಭವಾಗಿ ಮಾಡಿಬಿಡ್ಬೋದು. ವೀಕ್ಷಕರೇ, ಈಗ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಧ ಪಾವಷ್ಟು. ಇವಾಗ ನಾನು ಏನೋ ಒಂದು ಗಿಟ್ಟಿ ಕೊಬ್ಬರಿ ತೊಗೊಂಡಿದ್ನಲ್ಲ, ಆ ಕೊಬ್ಬರಿನ ಇದಕ್ಕೆ ಸೇರಿಸ್ಕೊಂಡಿರ್ತೀನಿ. ತೆಂಗಿನಕಾಯಿ ಹಾಕೋಂಗಿಲ್ಲ ಅಲ್ಲ, ಬರೀ ಕೊಬ್ಬರಿನೇ ಹಾಕ್ಬೇಕು. ಹೌದು, ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿದ್ರೆ ಅದು ಬೇರೆ ಟೇಸ್ಟೇ ಬರುತ್ತೆ. ಓಕೆ, ಇದು ಆ್ಯಕ್ಚುಲಿ ಉಳುಂದೊಬ್ಬರೇನ ಕೈಯಲ್ಲೇ ಕಲಿಸ್ಕೊಬೇಕು. ಬಟ್ ಕೈಯಲ್ಲಿ ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ಪುಡಿ ಒಂದು ಹಾಕಿಬಿಟ್ಟು ಆಮೇಲೆ ಕೈಯಲ್ಲಿ ಕಲಿಸ್ಕೊಳ್ಳೋಣ ಅಂತ. ನೋಡಿ, ಪುಡಿ ಏನು ಮಾಡ್ಕೊಂಡಿದ್ದೀನಲ್ಲ ತರ್ತರಿಯಾಗಿ, ಆ ಪುಡಿನೆಲ್ಲ ಇವಾಗ ಇದ್ರ ಮೇಲೆ ಉದುರಿಸ್ಕೊತೀನಿ. ಇದು ತರ್ತರಿಯಾಗೇ ಇರಬೇಕು. ಮಾಡಿಬಿಟ್ಟು ಈಗ ಒಂದ್ಸಲ ಹಗುರವಾಗಿ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇವಾಗ ನಾನದು ಉದ್ದಿನ ಹಪ್ಪಳ ಏನು ಹುರ್ಕೊಂಡಿದ್ದೀನಲ್ಲ ಅದನ್ನು ಪುಡಿ ಮಾಡಿ ಇದಕ್ಕೆ ಹಾಕಿಬಿಟ್ಟು ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ಹಪ್ಪಳ ಇತ್ತಲ್ಲ, ಇದನ್ನು ಆದಷ್ಟು ನೈಸಾಗಿ ಪುಡಿ ಮಾಡಿ ನಾವೊಂದು 6 ಹುರ್ಕೊಂಡಿದ್ದೀನಿ. ಇದಷ್ಟಕ್ಕೆ ಒಂದು 4 ರಿಂದ 5 ಬೇಕಾಗತ್ತೆ ಅನ್ಸುತ್ತೆ. ಇದು ನಮ್ಮ ಟ್ರೆಡಿಷನಲ್ ಡಿಶ್ ಅಲ್ವಾ ಇದು? ಹೌದು, ಇಟ್ಸ್ ಅ ಟ್ರೆಡಿಷನಲ್ ಡಿಶ್. ಇಷ್ಟು ಮಾಡಿಬಿಟ್ಟು ಇವಾಗ ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಕೈ ರುಚಿ ಅಂತಾರಲ್ಲ ಹಾಗೆ ಇದು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೇ ಆವಾಗ ನಿಮಗಿದು ಸರಿಯಾದ ಹೊಂದ್ಕೊಳುತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ಜೋಪಾನವಾಗಿ ಮಾಡಿ. ಈಗ ನೋಡಿ, ಮಾಡ್ತಿರ್ಬೇಕಾದ್ರೆ ಮೆಣಸಿನ್ಕಾಯಿ ಅಷ್ಟು ಎಷ್ಟು ಚೆನ್ನಾಗಿ ಹುರಿದಿದೆ ಅಂದರೆ ಕಟಮ್ ಕುಟುಂಬ ಅಂತ ಇದೆ. ಇದು ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ.